ತಮಿಳುನಾಡಿನ ಸಿಎಂ ಸ್ಟಾಲಿನ್ನ ಹಿಂದಿ ಭಾಷಾ ಹೇರಿಕೆ. ಹಿಂದಿ ಭಾಷೆ ಅಲ್ಲ, ಹಿಂದಿ ಭಾಷಾ ಹೇರಿಕೆ. ಹಿಂದಿ ಭಾಷೆ ಬೇರೆ, ಹಿಂದಿ ಭಾಷಾ ಹೇರಿಕೆ ಬೇರೆ. ಹಲವು ಭಾಷೆಗಳನ್ನು ಕಲಿಯುವುದು ಬೇರೆ, ಇಂಥ ಭಾಷೆ ನೀನು ಕಲಿಯಲೇಬೇಕು ಅಂತ ಒತ್ತಡವನ್ನು ಹೇರುವುದು ಬೇರೆ. ಬಹುತೇಕರಿಗೆ ಅಂತರ ಅಷ್ಟಾಗಿ ಗೊತ್ತಾಗಲಿಕ್ಕಿಲ್ಲ. ಹಿಂದಿ ಭಾಷೆ ಬೇರೆ, ಹಿಂದಿ ಭಾಷಾ ಹೇರಿಕೆ ಬೇರೆ. ಹಲವು ಭಾಷೆಗಳನ್ನು ಪ್ರೀತಿಯಿಂದ ಆದ್ಯತೆಯಿಂದ ಇಷ್ಟಪಟ್ಟು ಕಲಿಯುವುದು ಬೇರೆ, ಇಂಥ ಭಾಷೆ ನೀನು ಕಲಿಯಲೇಬೇಕು ಅಂಥೇಳಿ ಒತ್ತಡವನ್ನು ಹೇರುವುದು ಬೇರೆ. ಆ ಮೂಲಕವಾಗಿ ಒಂದು ಭಾಷೆಯನ್ನು ಇಂಥದ್ದು ಕಲಿಬೇಕು ಅಂತ ಹೇರಿದಾಗ ಆ ಭಾಷೆಯವರು ಬಂದು ಆ ನೆಲದಲ್ಲಿ ಆರಾಮಾಗಿ ಜೀವನ ಮಾಡ್ಕೊಂಡು ಹೋಗಬಹುದಾಗತ್ತೆ. ಆದರೆ ಸ್ಥಳೀಯ ಭಾಷೆಯವರು ಬೇರೆಯವರು ಬಂದಿರ್ತಾರಲ್ಲ, ಅವರ ಭಾಷಾ ನೆಲೆಗಳಿಗೆ ಹೋಗಿ ಅದೇ ಥರದ ಜೀವನ ಮಾಡೋದು ಇವ್ರಿಗೆ ಕಷ್ಟ ಆಗಿಬಿಡುತ್ತೆ ಅಂತ ಇಂಥ ಒಂದು ವಾರ್ ನಡೀತಾ ಇದೆ ಸ್ಟಾಲಿನ್ ಕಡೆಯಿಂದ. ಕೇಂದ್ರ ಮತ್ತು ತಮಿಳುನಾಡು ನಡುವೆ ಭಾಷಾ ವಿವಾದ ಮುಂದುವರೆದಿದೆ. ಇದರ ನಡುವೆ ಈ ರೂಪಿ ಚಿಹ್ನೆ ಇದೆಯಲ್ಲ, ಈ ಚಿಹ್ನೆಯನ್ನೇ ತಮಿಳುನಾಡು ಸರ್ಕಾರ ಕೈಬಿಟ್ಬಿಟ್ಟಿದೆ. ಇಲ್ಲಿ ಈ ಚಿಹ್ನೆನೇ ಬೇಡ ನಮಗೆ, ಈ ರೂಪಿ ಚಿಹ್ನೆ ಹಿಂದಿ ಅಕ್ಷರ ಹೆಚ್ಚು ಕಡಿಮೆ ಅದು ಅಂತ, ಹಿಂದಿ ಅಕ್ಷರ ಅದು ರಾ ಅಂಥೇಳಿ ಅದ್ರ ಮೇಲೆ ಒಂದು ಅಡ್ಡಕ್ಕೊಂದು ಮಾಡಿ ಚಿಹ್ನೆ ಅಂತ ಮಾಡಿದ್ರು. ಈ ಚಿಹ್ನೆನ ನಾನು ಯಾಕೆ ಬಳಸಲಿ, ಹಿಂದಿ ವಿಚಾರಗಳು ಇದ್ದೇ ಇರುತ್ತೆ ಅಂತ ನಾವು ಭಾವಿಸೋಣ. ಅದನ್ನು ಕೈಬಿಟ್ಬಿಟ್ಟಿದೆ ತಮಿಳುನಾಡು ಸರ್ಕಾರ. ಬಜೆಟ್ನಲ್ಲಿ ರೂಪಾಯಿ ಚಿಹ್ನೆಯನ್ನೇ ಕೈಬಿಟ್ಟಿರೋದು ಸಿ ಎಂ ಸ್ಟಾಲಿನ್. ರೂಪಾಯಿ ಚಿಹ್ನೆ ಬದಲಾಗಿ ತಮಿಳು ಲಿಪಿಯನ್ನು ಬಳಕೆ ಮಾಡ್ತೀವಿ ನಾವು ಅಂತ ಹೇಳ್ಕೊಂಡಿರೋದು ಸ್ಟಾಲಿನ್. ಹಿಂದಿನ ಬಜೆಟ್ನಲ್ಲಿ ಭಾರತೀಯ ಕರೆನ್ಸಿ ಚಿಹ್ನೆ ರುಪಿ ಇತ್ತಲ್ಲ, ಆ ಒಂದು ಚಿಹ್ನೆ ಇತ್ತು. 2025-26 ಬಜೆಟ್ನಲ್ಲಿ ತಮಿಳುನಾಡು ಭಾಷೆ ಅಕ್ಷರವನ್ನು ಬಳಕೆ ಮಾಡಲಾಗಿದೆ. ಹಾಗಾಗಿ ಕೇಂದ್ರ ವರ್ಸಸ್ ತಮಿಳುನಾಡು ಸರ್ಕಾರದ ಸಂಘರ್ಷ ಇದೆಯಲ್ಲ, ಇದು ನಿಲ್ಲುವ ಲಕ್ಷಣ ಕಾಣಿಸ್ತಾ ಇಲ್ಲ. ನೋಡಿ, ತಮಿಳುನಾಡು ಬಜೆಟ್ನ ಅಧಿಕೃತ ಲೋಗೋ ನೀವು ನೋಡಿ, ಅಲ್ಲಿ ಈ ರುಪಿ ಅನ್ನೋ ಒಂದು ಚಿಹ್ನೆ ಭಾರತದಾದ್ಯಂತ ಬಳಸ್ತಾರಪ್ಪ. ಅದನ್ನು ಇದು ಹಿಂದಿ ಅಕ್ಷರವನ್ನು ಬಳಸ್ಕೊಂಡೇ ತಯಾರಾಗಿರ್ತಕ್ಕಂಥ ರೂಪಾಯಿ ಚಿಹ್ನೆ, ಹಿಂದಿ ಅಕ್ಷರವನ್ನು ಬಳಸಿಕೊಂಡು ಮಾಡಲಾದ ರುಪಿ ಸಿಂಬಲ್ ಅಥವಾ ಚಿಹ್ನೆ ಇದು. ಆದರೆ ಇದನ್ನು ತಮಿಳುನಾಡಲ್ಲಿ ನಮ್ಮ ಅಕ್ಷರದಲ್ಲೇ ರೂ ಅಂತ ಬರಿತೀವಿ, ನಾವು ರುಪಿ ಅಂತ ಬರ್ಕೊಳ್ತೀವಿ. ಹಿಂದಿ ಚಿಹ್ನೆ ನಮಗೆ ಯಾಕೆ ಬೇಕು ಅಂಥೇಳಿ ಆ ಚಿಹ್ನೆಗೆ ಕೊಟ್ಟಿರೋದು. ಈ ರುಪಿ ಚಿಹ್ನೆ ಬದಲಾಗಿ ತಮಿಳು ಅಕ್ಷರವಾದಂಥ ರೂ ಬಳಸಬೇಕು ಅಂಥೇಳಿ ಅಧಿಕೃತ ಆದೇಶವನ್ನು ಮಾಡಲಾಗಿದೆ. ಅಲ್ಲಿ ಕಳೆದ ವರ್ಷದ ಬಜೆಟ್ ಮುಖಪುಟದಲ್ಲಿ ರುಪಿ ಚಿಹ್ನೆಯನ್ನು ಬಳಸಿತ್ತು ತಮಿಳುನಾಡು. ಆದರೆ ಈ ವರ್ಷದಿಂದ ಈ ಚಿಹ್ನೆ ಬದಲಿಗೆ ತಮಿಳಿನಲ್ಲಿ ರೂ ಅಕ್ಷರವನ್ನು ಬಳಸ್ತೀವಿ ಅಂಥೇಳಿ ಎಕ್ಸ್ ಖಾತೆಯಲ್ಲಿ ಈ ಒಂದು ವ್ಯತ್ಯಾಸಕ್ಕೆ ಸಂಬಂಧಪಟ್ಟಂತೆ ಸ್ಟಾಲಿನ್ ಪೋಸ್ಟ್ ಮಾಡಿದ್ದಾರೆ. ಇದು ಕಾನೂನು ಬಾಹಿರ ಹೇಗಾಗುತ್ತೆ? ಅವರು ಹಿಂದಿಲಿ ಆ ಒಂದು ಅಕ್ಷರ ಬಳಸ್ಕೊಂಡು ರೂ ಅಂತ ಮಾಡಿದ್ದಾರೆ, ನಾವು ತಮಿಳು ಅಕ್ಷರದಲ್ಲಿ ಅದನ್ನು ಬರಿತೀವಿ ನಾವು. ಇದು ಕಾನೂನು ಬಾಹಿರ ಹೇಗಾಗುತ್ತೆ? ತಮಿಳಿಗೆ ನಮ್ಮ ಆದ್ಯತೆ ಇಲ್ಲಿ, ಅದಕ್ಕಾಗಿಯೇ ಸರ್ಕಾರ ಇದನ್ನು ಮುಂದುವರಿಸಿದೆ ಅಂಥೇಳಿ ಇನ್ನೊಂದು ಕಡೆ DMKಯ ಅಣ್ಣಾದುರೈ ಹೇಳಿದ್ದಾರೆ. ಇದು ಸಂವಿಧಾನ ವಿರೋಧಿ ನಡೆ ಅಂಥೇಳಿ ತಮಿಳುನಾಡು BJP ನಾಯಕ ಒಂದು ಕಡೆ ಮಾತಾಡ್ತಾ ಇದ್ದಾರೆ. ಅಣ್ಣಾಮಲೈ ಅವರೇನು ಹೇಳ್ತಾ ಇದ್ದಾರೆ, CM MK ಸ್ಟಾಲಿನ್ ಒಬ್ಬ ಮೂರ್ಖ, ಒಬ್ಬ ಫೂಲ್. ಈ ಮನುಷ್ಯ ಒಬ್ಬ ಫೂಲ್. 2010ರಿಂದಾನೇ ಈ ರುಪಿ ಚಿಹ್ನೆಯನ್ನು ಅಳವಡಿಸಿಕೊಳ್ಳಲಾಗಿದೆ. DMK ಮಾಜಿ ಶಾಸಕರ ಮಗನೊಬ್ಬ ವಿನ್ಯಾಸಗೊಳಿಸಿದಂತಹ ಚಿಹ್ನೆ ಇದು. DMK ಮಾಜಿ ಶಾಸಕರ ಮಗ ಈ ಚಿಹ್ನೆಯನ್ನು ರುಪಿಗೆ ಅಂತ ಕೊಟ್ಟಿದ್ದು, ಅವರದ್ದೇ ಮುಖಂಡನ ಮಗ ರೂಪಿಸಿರ್ತಕ್ಕಂಥ ಚಿಹ್ನೆಯನ್ನು ಅವರೇ ತಿರಸ್ಕರಿಸ್ತಾ ಇದ್ದಾರೆ ಅಂತ ಹೇಳಿ ಅಣ್ಣಾಮಲೈ ಮಾತಾಡಿದ್ದಾರೆ. Ruled Tamil Nadu for so many times. They have submitted the budget for so many times. Why they want to act like this, dramatize like this? So they were in the power in the center for so many years. Why didn't they think about that? So it's a federal setup. They have to respect the national symbols. We are not against using Tamil. If I tell now, immediately they will tell, oh, BJP is against using Tamil. We are also Tamilians. In fact, my name is Tamil name. I challenge whether Stalin will change his name into Tamil name. He is not even having a Tamil name. And now the students from Tamil Nadu, more number of failures in the Tamil subject. 50,000 students did not appear for Tamil exam at all. And the number of Tamil medium schools have gone down drastically. So they are not safeguarding the Tamil interest, just to dramatize and to deviate the failure of the Tamil Nadu government. They are doing all this. It is against national integration. It is against constitution. Apart from that, what ಟ್ವೀಟರ್ಸ್ಗಳಿಗೆ ಸಂತೋಷ್ ಇದ್ದರೆ ಸಂತೋಷ, ಹಿಂದಿ ಅಕ್ಷರವನ್ನು ಬಳಸಿ ಮಾಡಿರ್ತಕ್ಕಂಥ ರುಪಿ ಚಿಹ್ನೆಯನ್ನು ನಾನು ಯಾಕೆ ಬಳಸಲಿ, ತಮಿಳು ಅಕ್ಷರವನ್ನು ಅದಕ್ಕೆ ನಾನು ಬಳಸ್ತೀನಿ ಅಂಥೇಳಿ ಈ ಕಡೆ ಸ್ಟಾಲಿನ್ನ ವಾದ ಇದೆ. ಒಂದು ಕಡೆ ಇವ್ರದ್ದೇ ನಾಯಕರ ಮಾಜಿ ಶಾಸಕರ ಮಗನೊಬ್ಬ ರೂಪಿಸಿದಂಥ ಚಿಹ್ನೆ ಅದು, ಅದನ್ನು ಇವರೇ ಬಳಸಲ್ಲ ಅಂದರೆ ಹೇಗೆ ಅಂತ ಅಲ್ಲಿನ BJP ನಾಯಕರ ವಾದ. ಸೊ ಏನು ನಡೀತಾ ಇದೆ ಇಲ್ಲಿ?
ರಮಾಕಾಂತ್, ಕಳೆದ ಒಂದು ವಾರದಿಂದ ಏನು ಬಜೆಟ್ ಅಧಿವೇಶನ ಆರಂಭ ಆಯಿತು. ಬಜೆಟ್ ಅಧಿವೇಶನ ಆರಂಭ ಆದಾಗಿನಿಂದ ಈ ಸ್ಥಳೀಯವಾದಗಳು ಹಾಗೂ ತ್ರಿಭಾಷಾ ಸೂತ್ರ ಆಗಿರಬಹುದು, ಅದೇ ರೀತಿಯಾಗಿ ಸಂಸದೀಯ ಲೋಕಸಭಾ ಕ್ಷೇತ್ರಗಳ ಒಂದು ಪುನರ್ ವಿಂಗಡಣೆ ವಿಚಾರ, NEP ಆಗಿರಬಹುದು, ಅದೇ ರೀತಿಯಾಗಿ ನೀಟ್ ಪರೀಕ್ಷೆದಂತಹ ವಿಚಾರಗಳು, ಅದೇ ರೀತಿಯಾಗಿ ದಕ್ಷಿಣದ ರಾಜ್ಯಗಳಿಗೆ ಆಗ್ತಾ ಇರುವಂತಹ ಅನ್ಯಾಯಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆಗಳು ಲೋಕಸಭೆಯಲ್ಲಿ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯ ಹೊರಗಡೆ ಹಾಗೂ ಒಳಗಡೆ ಎರಡೂ ಕಡೆಗಳಲ್ಲೂ ಕೂಡ ಪ್ರಮುಖವಾಗಿ ನಾವು ನೋಡಿದಾಗ DMK ಪಕ್ಷ ತೀವ್ರವಾಗಿ ಕೇಂದ್ರ ಸರ್ಕಾರದ ಗಮನ ಸೆಳೆಯೋ ಕೆಲಸ ಮಾಡ್ತು. ಆದರೆ ಇದೇ ಸಂದರ್ಭದಲ್ಲಿ ಇದು ಎಷ್ಟರ ಮಟ್ಟಿಗೆ ತಾರಕಕ್ಕೆ ಏರುತ್ತೆ ಅಂದರೆ, ಕಳೆದ 2 ದಿನಗಳ ಹಿಂದೆ ಕೇಂದ್ರ ಶಿಕ್ಷಣ ಸಚಿವರು ತಮಿಳಿಗರನ್ನ ಕೆಲವು ವಿಚಾರಕ್ಕೆ ಈ ತ್ರಿಭಾಷಾ ಸೂತ್ರಕ್ಕೆ ಸಂಬಂಧಪಟ್ಟಂತೆ ಜರಿಯುವಂತಹ ಕೆಲಸಕ್ಕೂ ಕೂಡ ಮುಂದಾಗ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಅನಾಗರಿಕರು ಅನ್ನುವಂತಹ ಒಂದು ಪದವನ್ನೇನು ಬಳಕೆ ಮಾಡಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಕ್ಷಮೆ ಯಾಚಿಸುವಂತಹ ಒಂದು ಸಂದರ್ಭ ಕೂಡ ಬಂತು. ಈಗ ಇದಕ್ಕೂ ಒಂದು ಹೆಜ್ಜೆ ಮುಂದೆ ಹೋಗಿ ತ್ರಿಭಾಷಾ ಸೂತ್ರ, ಅದೇ ರೀತಿಯಾಗಿ NEP ಅಂತಹ ಒಂದು ಕ್ರಮ ಏನಿದೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂತಹ ಬದಲಾವಣೆ, ಇದನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಕೊಳ್ಳೋದಿಲ್ಲ ಅಂತ ರೂಪಾಯಿಯ ಒಂದು ಸಿಂಬಲ್ ಏನಿತ್ತು ಅದನ್ನು ಕೂಡ ಈಗ ತಮಿಳುನಾಡು ಸರ್ಕಾರ ಬದಲಾವಣೆ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗೆ ಗ್ರಾಸ ಆಗುವಂತೆ, ಚರ್ಚೆ ಆರಂಭ ಆಗುವಂತೆ ಈಗ MK ಸ್ಟಾಲಿನ್ ಅವರು ತಮ್ಮ ಅಧಿಕೃತ ಖಾತೆಯಲ್ಲಿ ಇದನ್ನು ಬರೆದುಕೊಂಡಿದ್ದಾರೆ. ಈ ಹಿಂದೆ ಇದ್ದಂತಹ ಒಂದು ರೂಪಾಯಿ ಚಿಹ್ನೆ ಯಾವ ರೀತಿಯಾಗಿತ್ತು, ಈಗ ಹೊಸದಾಗಿ ತಮಿಳಿನಲ್ಲಿ ಯಾವ ರೀತಿಯಾಗಿ ಡಿಸೈನ್ ಮಾಡಲಾಗಿದೆ, ಎರಡನ್ನೂ ಕೂಡ ತಮ್ಮ X ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಪ್ರಮುಖವಾಗಿ ನಾವು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ದಕ್ಷಿಣದ ರಾಜ್ಯಗಳ ಒಂದು ಗಮನ ಸೆಳೆಯುವಂತಹ ಕೆಲಸವನ್ನು ಇಲ್ಲಿ DMK ಪಕ್ಷ ಮಾಡ್ತಾ ಇದೆ. ಅಂದರೆ ದಕ್ಷಿಣದ ರಾಜ್ಯಗಳಿಗೆ ಆಗ್ತಾ ಇರುವಂತಹ ಅನ್ಯಾಯ, ತ್ರಿಭಾಷಾ ಸೂತ್ರವನ್ನು ಯಾವ ರೀತಿಯಾಗಿ ಹೇರೋದಕ್ಕೆ ಪ್ರಯತ್ನ ಮಾಡಲಾಗ್ತಾ ಇದೆ, ಈ ಎಲ್ಲದರ ಬಗ್ಗೆಯೂ ಕೂಡ ಗಮನ ಹರಿಸೋದಕ್ಕೆ ಅಂತ ಪ್ರಯತ್ನ ಮಾಡ್ತಾ ಇದೆ. ಆದರೆ ಮತ್ತೊಂದು ಕಡೆ ನಾವು ನೋಡಿದಾಗ ಈಗ ಸಾಮಾಜಿಕ ಜಾಲತಾಣದಲ್ಲಿ ರೂಪಾಯಿ ಮೌಲ್ಯ ತೀವ್ರವಾಗಿ ಕುಸಿದು ಹೋಗಿದೆ. ಆ ಬಗ್ಗೆ ನೀವೆಲ್ಲರೂ ಕೂಡ ಲೋಕಸಭೆಯಲ್ಲಿ ಚರ್ಚೆ ಮಾಡಿ ಅನ್ನುವಂತಹ ಒಂದು ಅಭಿಯಾನ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಆರಂಭ ಆಗಿರುವಂಥದ್ದು. ರಮಾಕಾಂತ್, ಥ್ಯಾಂಕ್ ಯು ಸಂತೋಷ್. ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮಿಳುನಾಡು CM ಸ್ಟಾಲಿನ್ಗೆ ಸಿದ್ದರಾಮಯ್ಯ ಅವರು ಪತ್ರ ಬರೆದಿದ್ದಾರೆ. ಮಾರ್ಚ್ 22ನೇ ತಾರೀಕು ತಾವು ಸಭೆಯನ್ನು ಕರೆದಿದ್ದಾರಲ್ಲ, ಈ ಸಭೆಗೆ ನನಗೆ ಹಾಜರಾಗಕ್ಕಾಗ್ತಾ ಇಲ್ಲ, ಕೆಲವು ಕಾರಣಗಳಿದೆ, ಆ ಕಾರಣಗಳಿಂದಾಗಿ ಈ ಸಭೆಗೆ ಬರೋಕ್ಕಾಗಲ್ಲ. ನಿಜಕ್ಕೂ ಈ ಲೋಕಸಭಾ ಕ್ಷೇತ್ರಗಳ ಪುನರ್ ವಿಂಗಡಣೆ ವಿಚಾರ ಇದೆಯಲ್ಲ, ಇದು ಸಮಾನ ಮನಸ್ಕ ರಾಜ್ಯಗಳು, ಮುಖ್ಯಮಂತ್ರಿಗಳು, ಜನಗಳೊಂದಿಗೆ ಮಾತನಾಡ್ತಕ್ಕಂಥ ವಿಚಾರ ಇದು. ನನ್ನ ಬದಲಿಗೆ DK ಶಿವಕುಮಾರ್ ಅವರು ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಂಥೇಳಿ ತಮಿಳುನಾಡಿನ CM ಸ್ಟಾಲಿನ್ ಅವರಿಗೆ ಸಿದ್ದರಾಮಯ್ಯನವರು ಪತ್ರವನ್ನು ಬರೆದಿದ್ದಾರೆ. ನೀವು ಬರೆದ ಪತ್ರವನ್ನು ನಾನು ಸ್ವೀಕರಿಸಿದ್ದೀನಿ. ರಾಜ್ಯಗಳ ಸ್ವಾಯತ್ತತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೂ ಕಾಳಜಿ ಇದೆ. ಲೋಕಸಭಾ ಕ್ಷೇತ್ರಗಳ ಮರು ವಿಂಗಡಣೆ ಬಗ್ಗೆ ನಮಗೆ ಅರಿವಿದೆ. ಇದರ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಆಗಬೇಕು. ಸಮಾನ ಮನಸ್ಕ ರಾಜ್ಯಗಳೊಂದಿಗೆ ಚರ್ಚೆ ಮಾಡಬೇಕಾಗತ್ತೆ. ಸಭೆಯಲ್ಲಿ ಭಾಗವಹಿಸಬೇಕೆಂಬ ಇಚ್ಛೆ ನಮಗೂ ಇದೆ. ಆದರೆ ಕೆಲವು ಕಾರಣಗಳಿಂದಾಗಿ ನಾನು ಬರೋಕ್ಕಾಗ್ತಾ ಇಲ್ಲ. ಅದರಲ್ಲಿ ನನ್ನ ಪರವಾಗಿ DCM DK ಶಿವಕುಮಾರ್ ಅವರು ಭಾಗಿಯಾಗ್ತಾರೆ ಅಂತ ಹೇಳಿ CM ಸಿದ್ದರಾಮಯ್ಯ ಅವರು ಸ್ಟಾಲಿನ್ಗೆ ಪತ್ರವನ್ನು ಬರೆದಿದ್ದಾರೆ.